ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ತುಲಾ ರಾಶಿಯ ಫಲದ ಚಿಂತನೆಯನ್ನ ಮಾಡುವುದಿದ್ರೆ ಒಂದು ರೀತಿಯಲ್ಲಿ ವೃತ್ತಿಯಲ್ಲಿ ತುಂಬ ಒಳ್ಳೆಯ ಫಲದ ಯೋಗಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವುದಕ್ಕೆ ಸಾಧ್ಯತೆಗಳಿದ್ದಾವೆ. ಕಾರಣ ಕರ್ಮಪತಿಯಾದಂತಹ ಗ್ರಹ ಭಾಗ್ಯಭಾವದಲ್ಲಿ ಉದಯವನ್ನ ಕೊಟ್ಟಿರುವುದರಿಂದ ವೃತ್ತಿಯಲ್ಲಿ ತಮಗೆ ಸಮಾಧಾನ ಇರ್ತದೆ, ಅಭಿವೃದ್ಧಿ ಇರ್ತದೆ, ಆರ್ಥಿಕ ಆದಾಯವೂ ಕೂಡ ಕಂಡು ಬರ್ತಾ ಉಂಟು. ಸಂಪನ್ಮೂಲಾಧಿಪತಿಯಾದಂತಹ ಗ್ರಹನೂ ಕೂಡ ಸಂ ಸಪ್ತಮದಿಂದ ಸಪ್ತಮದಲ್ಲಿ ಉದಯವನ್ನ ಕೊಟ್ಟಿರುವುದರಿಂದ ಸಂಪನ್ಮೂಲಕ್ಕೂ ಕೂಡ ಯಾವುದೇ ರೀತಿಯ ಕೊರತೆಗಳಾಗದೇ ಇರುವಂತಹ ಯೋಗ ಫಲಗಳು ತಮ್ಮ ಅನುಭವಕ್ಕೆ ವೃತ್ತಿಯಲ್ಲಿ ಸಮಾಧಾನದ ಫಲ ಅಂತ ಚಿಂತನೆ ಮಾಡಬಹುದು. ಮಕ್ಕಳಿಂದ ಎಲ್ಲಿಯೋ ಒಂದು ರೀತಿಯಲ್ಲಿ ಮನಸ್ಸಿಗೆ ನೋವಾಗುವಂತಹ ಸಂದರ್ಭಗಳು ನಿರ್ಮಾಣ ಆಗ್ಬೋದು. ಆಗಲೇ ಹೇಳಿದ್ದೆ, ಮಕ್ಕಳೇ ನಮಗೆ ಅಸಮಾಧಾನಕ್ಕೆ ಕಾರಣ ಅಲ್ಲ ಅಂತ. ಅದನ್ನ ಕನೆಕ್ಟ್ ಮಾಡಿಕೊಳ್ಬೇಡಿ, ತಪ್ಪಾಗಿ ಅರ್ಥೈಸಿಕೊಳ್ಳಬೇಡಿ. ಒಂದು ಅವರ ಅನಾರೋಗ್ಯವೂ ಕೂಡ ನಿಮಗೆ ನೋವನ್ನು ಕೊಡಬಹುದು, ಅಥವಾ ಅವರ ಪ್ರಯತ್ನಕ್ಕೆ ಪೂರಕವಾದಂಥ ಫಲ ಸಿಗಲಿಲ್ಲ ಆದಾಗ ನಮಗೆ ನೋವುಗಳನ್ನು ಕೊಡಬಹುದು. ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ನಮಗೆ ನೋವುಗಳಾಗುವಂಥದ್ದಕ್ಕೆ ಅವಕಾಶ ಇರ್ತದೆ. ಹಾಗಾಗಿ ಏಕಮುಖವಾದ ಚಿಂತನೆಗೆ ಅವಕಾಶ ಇಲ್ಲ. ಹಾಗೊಂದು ತೀರ್ಮಾನಕ್ಕೆ ಬಂದು ತಪ್ಪಾಗಿ ಕೆಲವು ವಾತಾವರಣ ನಿರ್ಮಾಣವನ್ನ ಮಾಡಿಕೊಳ್ಳಕೂಡದು ಅಂತ ಹೇಳುವಂತಹದ್ದು. ಇನ್ನು ಆರ್ಥಿಕತೆ ವಿಷಯದಲ್ಲಿಯೂ ಕೂಡ ತುಂಬ ಉತ್ತಮ ವ್ಯವಸ್ಥೆಗಳಿರ್ತದೆ. ಸಹೋದರ ಸಂಬಂಧಗಳಾಗಿರಬಹುದು, ಸಹೋದರಿ ಸಂಬಂಧಗಳಾಗಿರಬಹುದು, ಇದು ತುಂಬ ಅದ್ಭುತವಾದಂತಹ ಒಂದು ಸಂಬಂಧಗಳಾಗಿ ಮಾರ್ಪಡುವಂತಹ ಯೋಗ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ. ಇನ್ನು ಸಾಮಾಜಿಕವಾದಂತಹ ಬದುಕು, ಅಂದರೆ ಸೋಷಲ್ ಆಕ್ಟಿವಿಟೀಸ್ಗಳನ್ನು ಮಾಡುವಂಥವರು, ಸಮಾಜದ ಜೊತೆಗಿದ್ದು ಸಮಾಜದ ಸೇವೆ, ಸಮಾಜದಿಂದ ನಮಗೆ ಗೌರವಗಳು, ಇದು ತುಂಬ ಚಂದದಲ್ಲಿ ಮುಂದುವರಿತಾ ಹೋಗುವಂತಹ ಯೋಗ ಫಲಗಳು ಮತ್ತೆ ಅದಕ್ಕೆ ಅಭಿವೃದ್ಧಿಯ ಫಲಗಳು ಹೇಳುವಂತಹದ್ದು ಕೂಡ ತಮ್ಮ ಪಾಲಿ. ಮತ್ತೆ ಅಂತಹ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ಅಧಿಕವಾಗಿ ತೊಡಗಿಸಿಕೊಳ್ಳುವಂತಹ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗುವಂತಹ ಯೋಗ ಫಲಗಳು. ಇನ್ನು ಮುಖ್ಯವಾದಂತಹ ಅಂಶ ಕಾನೂನು ಸಮರ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ತಮ್ಮಲ್ಲಿ ಅನುಭವಕ್ಕೆ ಬರುವಂತಹ ಸಾಧ್ಯತೆ, ಮತ್ತೆ ಅದರ ಬಗೆಗಿನ ಎಚ್ಚರಿಕೆ ಬಹಳ ಅವಶ್ಯಕವಾಗಿ ಬೇಕು ಅಂತ. ಸಣ್ಣ ಎಚ್ಚರಿಕೆ ತಪ್ಪಿದ್ರೂ ಕೂಡ ಅಲ್ಲಿ ಏನೋ ಒಂದು ಎಡವಟ್ಟಾಗುವಂತಹ ಯೋಗ ಫಲಗಳು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಅತ್ಯಂತ ಜಾಗರೂಕತೆಯ ಹೆಜ್ಜೆಯನ್ನ ಇಂತಹ ವಿಷಯದಲ್ಲಿ ತಾವುಗಳು ಇಡಬೇಕಾದಂತಹ ಅವಶ್ಯಕತೆ ಇದೆ. ಹಾಗಾಗಿ ಅತ್ಯಂತ ಕಾನ್ಷಿಯಸ್ ಮೋಡ್ನಲ್ಲಿ ಈ ವಿಷಯವನ್ನು ತಾವುಗಳು ಹ್ಯಾಂಡಲ್ ಮಾಡಬೇಕಾದಂತಹ ಅವಶ್ಯಕತೆಗಳಿದ್ದಾವೆ. ಇನ್ನು ಕಲೆ, ಕ್ರೀಡೆ, ಮತ್ತೆ ಬೇರೆ ಬೇರೆ ರೀತಿಯ ಆರ್ಟ್ಗೆ ಸಂಬಂಧಪಟ್ಟಂತಹ, ಇನ್ನು ವ್ಯವಹಾರ, ಉದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲದರಲ್ಲಿಯೂ ಕೂಡ ಅದ್ಭುತವಾದಂತಹ ಫಲಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರ್ತದೆ. ಆದರೆ ಕಲೆ ಮತ್ತು ಕ್ರೀಡೆಯಲ್ಲಿ ವಿನ್ನರ್ ಆಗುವುದಕ್ಕಿಂತ ರನ್ನರ್ ಆಗುವಂತಹ ಯೋಗ ಫಲಗಳು ಜಾಸ್ತಿ. ಅರ್ಥಾತ್ ಏನು ಕೇಳಿದರೆ, ರನ್ನರ್ ಆಗುವುದು ಅಂತಂದ್ರೆ ಅದು ಸೋಲಲ್ಲ. ತಮ್ಮನ್ನ ತಾವು ತೊಡಗಿಸಿಕೊಂಡಂತೆ ಪ್ರಥಮ ಸ್ಥಾನದಲ್ಲಿ ತಾವುಗಳು ಬರಲಿಲ್ಲ ಅನ್ನುವಂಥದ್ದಷ್ಟೇ ಬಿಟ್ರೆ ಅದರ ಅರ್ಥ ಅದು ಸೋಲು ಅಂತ ಹೇಳುವಂತಹ ಒಂದು ಒಂದು ಮಾನಸಿಕತೆಗೆ ತಾವುಗಳು ಬರುವ ಅವಶ್ಯಕತೆ ಇಲ್ಲ. ಬಟ್ ಅದರಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಳ್ಳುವುದಕ್ಕೆ ತಮಗೆ ಅವಕಾಶವನ್ನ ಯೋಗಗಳು ಕೊಟ್ಟಿದ್ದಾವಲ್ಲ ಅಂತ ಹೇಳುವಂತಹ ದೃಷ್ಟಿಯಿಂದ ಸಮಾಧಾನ ಪಟ್ಟುಕೊಳ್ಳಬೇಕಾಗ್ತದೆ. ಅದರಲ್ಲೆಲ್ಲ ತುಂಬ ಒಳ್ಳೆಯ ಭವಿಷ್ಯತ್ತು ಹೇಳುವಂತಹದ್ದು ತಮ್ಮ ಪಾಲಿಗೆ ಇರ್ತದೆ. ವಿದ್ಯಾರ್ಥಿಗಳು ಬಹಳ ಗಮನ ಇಟ್ಟು ಇಂತಹ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥದ್ದೇನಿದೆ, ಭವಿಷ್ಯತ್ತಿನ ದೃಷ್ಟಿಕೋನದಲ್ಲಿ ಶುಭ ಫಲಗಳು. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆಯ ವಿಷಯದಲ್ಲಿಯೂ ಕೂಡ ಹಾಗೆ ಒಂದು ಧನಾತ್ಮಕವಾದಂತಹ ಒಂದು ಪ್ರಗತಿ ಹೇಳುವಂತಹದ್ದು ತಮ್ಮ ಪಾಲಿಗಿರ್ತದೆ. ಕಾರಣ ಭಾಗ್ಯಾಧಿಪತಿ ಮತ್ತೆ ವ್ಯಯಾಧಿಪತಿಯಾದಂಥ ಗ್ರಹ ಭಾಗ್ಯಭಾವದಲ್ಲಿಯೇ ನಿಪುಣ ಯೋಗವನ್ನು ಪಡೆದಿರುವುದರಿಂದ ವಿದ್ಯಾರ್ಥಿ ವ್ಯವಸ್ಥೆಗಳಿಗೆ, ವಿದ್ಯೆಯ ವಿಷಯಗಳಿಗೆ ಅಭಿವೃದ್ಧಿಯ ಫಲಗಳು ಮತ್ತೆ ಪ್ರಗತಿಯ ಫಲಗಳು, ಸಾಧನೆಯ ಫಲಗಳು ಹೇಳುವಂತಹದ್ದು ನಿಮ್ಮ ಪಾಲಿಗಿರ್ತದೆ ಅನ್ನುವಂಥದ್ದು. ತಾವುಗಳು ಮಾಡಬೇಕಾದದ್ದೇನು ಕೇಳಿದ್ರೆ, ಶಿವ ಮತ್ತೆ ಪಾರ್ವತಿಯ ಉಪಾಸನೆ. ಶಿವೆ ಮತ್ತೆ ಪಾರ್ವತಿ, ಶಿವ ಮತ್ತೆ ಪಾರ್ವತಿ,
ಶಿವೆ ಅಂತಂದ್ರೆ ಪಾರ್ವತಿ, ಶಿವ ಅಂತಂದ್ರೆ ಶಿವ ಈಶ್ವರ. ಸೊ ಈ 2 ಸನ್ನಿಧಾನಗಳ ಉಪಾಸನೆ, ಈ 2 ಸನ್ನಿಧಾನಗಳಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನ ಪಠನ ಮಾಡುವಂತಹದ್ದು, ಮತ್ತೆ ಈ 2 ಸನ್ನಿಧಾನಗಳಿಗೆ ಸಂಬಂಧಪಟ್ಟಂತಹ ಕ್ಷೇತ್ರಗಳ ಸಂದರ್ಶನ ಮಾಡುವಂತಹದ್ದು, ಅಥವಾ ಪ್ರತ್ಯೇಕವಾದಂತಹ ಸನ್ನಿಧಾನಗಳಾದರೂ ಪರವಾಗಿಲ್ಲ, ಕ್ಷೇತ್ರಗಳಿಗೆ ಹೋಗಿ ನಮಸ್ಕಾರ ಮಾಡುವಂತಹದ್ದು, ಪ್ರದಕ್ಷಿಣೆ ಮಾಡುವಂತಹದ್ದು, ಕೈಯಲ್ಲಿ ಯಾವ ರೀತಿಯ ಸೇವೆಯನ್ನ ಅರ್ಪಣೆ ಮಾಡುವುದಕ್ಕೆ ಸಾಧ್ಯವೋ ಅದನ್ನ ಮಾಡುವಂತಹದ್ದು. ಇನ್ನು ಭಾಗವತಾದಿ ಪ್ರವಚನಗಳನ್ನ ಕೇಳುವುದು, ಭಾಗವತ ಕಥೆಯನ್ನ ಕೇಳುವಂತಹದ್ದು, ಭಾಗವತಾದಿಗಳನ್ನ ಓದುವಂತಹದ್ದು, ಅಂತಂದ್ರೆ ತಾತ್ಪರ್ಯಗಳನ್ನ ಓದುವಂತಹದ್ದು, ಇದೆಲ್ಲವೂ ಕೂಡ ತಮಗೆ ಇನ್ನಷ್ಟು ಪ್ರಗತಿ ಯಶಸ್ಸು ಕೊಡುವುದಕ್ಕೆ ಸಾಧ್ಯತೆ ಉಂಟು. ಇಂತಹ ಉಪಾಸನೆಯ ದಾರಿಯಲ್ಲಿ ಮುನ್ನಡೀರಿ, ಈ ಪಕ್ಷ ತಮಗೆ ಒಂದಷ್ಟು ಯಶಸ್ಸಿನ ಫಲಗಳನ್ನು ಖಂಡಿತ ಕೊಡ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.